ಸೊ ಕಬ್ಜಾ ಹೇಳ್ತಾ ಇರ್ತಾನೆ ನಾನು ನೇಪಾಳ ಪಾದಯಾತ್ರೆ ಮಾಡ್ತೀನಿ ಅಂತ. ಸೊ ಕೊನೆಗೆ ನಾನೇ ಮಾಡಿಬಿಡ್ತೀನಿ, ನನಗೆ ಗೊತ್ತಿಲ್ಲ. ನೀವು 100 ಕೋಟಿ ಕೊಡ್ತೀರ ಅಂತ ಹೇಳಿದ್ರೆ ಕೂಡ ಡಾಕ್ಟರ್ ಬ್ರೋ ಟ್ರಾವೆಲಿಂಗ್ ಅಂತ ನಿಲ್ಲಿಸಲ್ಲ. ಅವನ ಹಣೆ ಬರಹದಲ್ಲಿ ಬರೆದು ಬಿಟ್ಟಿದೆ, ಟ್ರಾವೆಲಿಂಗ್ ಮಾಡಲೇಬೇಕು ನೀನು ಸಾಯೋವರೆಗೂ ಅಂತ ಹೇಳಿಬಿಟ್ಟು. ಮಧ್ಯದಲ್ಲಿ ಭೈರವ ಆದರೆ ಸಿಗ್ತಾನೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಮೆಮೊರೀಸ್ ಆದರೆ ಭೈರವ ಕೊಡ್ತಾನೆ. ನಮ್ಮ ಬೆಂಗಳೂರಿಂದ ಒಂದು ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ನೇಪಾಳ್, ಭೂತಾನ್ ಈ ಥರ ಈ ಜರ್ನಿ ಆದರೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಕೊಠಡಿಯಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಐ ಆಮ್ ಇನ್ಫಿನಿಟಿ ಚಾನಲು ಇವತ್ತು 1,40,000 ಫಾಲೋವರ್ಸ್ ಆದರೆ ಆಗಿದ್ದಾರೆ. ಸಣ್ಣ ಕೊಠಡಿಯಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಐ ಆಮ್ ಇನ್ಫಿನಿಟಿ ಚಾನಲು ಇವತ್ತು 1,40,000 ಫಾಲೋವರ್ಸ್ ಆದರೆ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದೇ ಥರ ಯೂಟ್ಯೂಬಲ್ಲಿ ಹತ್ರ ಒಂದು 75,000 ಫಾಲೋವರ್ಸ್ ಆದರೆ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ತೀನಿ. ಸುಮಾರು 1 ವರ್ಷ ಆದರೆ ಆಗ್ತಾಯಿದೆ ಚಾನಲ್ನ ಒಂದು ಸ್ಟಾರ್ಟ್ ಮಾಡಿ. 1 ವರ್ಷದಲ್ಲಿ ಎಷ್ಟೊಂದು ಪ್ರೀತಿ ಆದರೆ ತೋರಿಸಿದ್ದೀರಾ, ಎಷ್ಟೊಂದು ಕಷ್ಟಗಳಾದರೆ ಬಿದ್ದಿದ್ದೀನಿ, ಅದೇ ಥರ ಎಷ್ಟೊಂದು ರಾಬರೀಸ್ ಆದರೆ ಫೇಸ್ ಮಾಡಿದ್ದೀನಿ. ಮಧ್ಯದಲ್ಲಿ ಭೈರವ ಆದರೆ ಸಿಗ್ತಾನೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಮೆಮೊರೀಸ್ ಆದರೆ ಭೈರವ ಕೊಡ್ತಾನೆ. ಸುಮಾರು 2 ತಿಂಗಳಾಗಿತ್ತು ನಾವು ಟ್ರಾವೆಲಿಂಗ್ ಆದರೆ ಸ್ಟಾಪ್ ಮಾಡಿಬಿಟ್ಟು. ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ ನನಗೆ. ನನ್ನ ಮೈಂಡ್ ಆದರೆ ಟ್ರಿಗರ್ ಮಾಡ್ತಾಯಿದೆ, ಯಾಕೆ ನೀನು ಟ್ರಾವೆಲಿಂಗ್ ನಿಲ್ಲಿಸಿದ್ಯಾ, ಟ್ರಾವೆಲಿಂಗ್ ಮಾಡು ಅಂತ ನನ್ನ ಮೈಂಡು ಪ್ರಚೋದನೆ ಆದರೆ ಮಾಡ್ತಾಯಿದೆ. ಸೊ ಆ ಕಾರಣದಿಂದ ಸುಮಾರು ಜನ, ಲಕ್ಷಾಂತರ ಜನ ಆದರೆ ತಪ್ಪಾಗಿ ಹೇಳ್ಬಿಟ್ಟೆ, ಸುಮಾರು ಜನ ಆದರೆ ಒಂದು ಕಾಮೆಂಟ್ ಆದರೆ ಮಾಡಿದ್ದಾರೆ, ಅಣ್ಣ ನೀವು ಟ್ರಾವೆಲಿಂಗ್ ಆದರೆ ಮಾಡಿ, ಯಾಕೆ ನೀವು ಟ್ರಾವೆಲಿಂಗ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ ನಾನು ಒಂದು ಟ್ರಾವೆಲಿಂಗ್ ಆದರೆ ಮಾಡ್ತಾಯಿದ್ದೀನಿ. ನಮ್ಮ ಭಾರತ ದೇಶದ ಒಂದು ಬೆಂಗಳೂರು ನಗರದಿಂದ ಸ್ಟಾರ್ಟ್ ಆಗುತ್ತೆ ಈ ಜರ್ನಿ. ನಮ್ಮ ಬೆಂಗಳೂರಿಂದ ಒಂದು ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ನೇಪಾಳ್, ಭೂತಾನ್ ಈ ಥರ ಈ ಜರ್ನಿ ಆದರೆ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು 3 ತಿಂಗಳಿಂದ 4 ತಿಂಗಳು ಒಂದು ಜರ್ನಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈ ಜರ್ನಿದಲ್ಲಿ ಭೈರವ ರಾಣಿನ ಯಾರು ನೋಡ್ಕೊತಾರೆ ಅಂತ ನಿಮಗೆಲ್ಲ ಮೈಂಡಲ್ಲಿ ಬಂದಿರ್ತದೆ. ಸೊ ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಆದರೆ ಮಾಡ್ತಾಯಿದ್ದೀನಿ. ಸುಮಾರು 21 ದಿನಗಳ ಕಾಲ ನನ್ನ ಈ ಚಾನಲಲ್ಲಿ ಒಂದು ವೀಡಿಯೋಸ್ ಅದೇ ಬರ್ತಾ ಇರ್ತದೆ, ಒಂದು ಪ್ರಿಪ್ರೇಷನ್ ಆದರೆ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ನನಗೆ. ಪ್ರತಿದಿನ ಒಂದು ತೆಲುಗು ಚಾನಲ್ಸ್ ಆದರೆ ನೋಡ್ತಾ ಇರ್ತೀನಿ ನಾನು, ಒಂದು ಟ್ರಾವೆಲರ್ಸು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಆ ಥರ ನಾನು ಕೂಡ ಒಂದು ಒಳ್ಳೆ ಕಂಟೆಂಟ್ ಆದರೆ ಜನಗಳಿಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಒಂದು ಯೋಚನೆ ಆದರೆ ಬಂದಿದೆ. ಸೊ ಈ ಯೋಚನೆಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಸೊ ಮೇಯ್ನು ಈ ಟ್ರಾವೆಲಿಂಗ್ ಬಂದುಬಿಟ್ಟು ಒಂದು ಅನಿಮಲ್ಸ್ಗೋಸ್ಕರ. ಸೊ ನಾನಿರ್ತಕ್ಕಂಥ ಪ್ಲೇಸಲ್ಲಿ ಒಂದು ರೆಸ್ಕ್ಯೂ ಟೀಮ್ನಾದರೆ ಮಾಡಬೇಕು, ಅದೇ ಥರ ಒಂದು ಅನಿಮಲ್ ಶೆಲ್ಟರ್ಸನ್ನು ಮಾಡಬೇಕು ಅಂತೇಳ್ಬಿಟ್ಟು, ಮತ್ತು 1 ಲಕ್ಷ ಬೆಲ್ಟ್ಸ್ ಆಗಬೇಕು ಅಂತ ಒಂದು ಕಾನ್ಸೆಪ್ಟ್ ಆದರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಒಂದು ಜರ್ನಿ ಆದರೆ ಮಾಡ್ತಾಯಿದ್ದೀನಿ. ಸೊ ಈ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಮ್ಮ ವೀಡಿಯೋಸನ್ನು, ಪ್ರತಿ ವೀಡಿಯೋಸನ್ನು ಅಟ್ಲೀಸ್ಟ್ ಒಂದು ಲೈಕ್ ಕೊಡ್ದು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ಅದರಿಂದ ನನಗೆ ತುಂಬ ಸಪೋರ್ಟ್ ಆದರೆ ಸಿಗ್ತದೆ. ಯೂಟ್ಯೂಬು ತುಂಬ ಜನಕ್ಕಾದರೆ ಸಜೆಸ್ಟ್ ಮಾಡ್ತದೆ. ಸೊ ಅದರಿಂದ ನನಗೆ ಸ್ವಲ್ಪ ಹಣ ಆದರೆ ಬರ್ತದೆ. ಅದರಿಂದ ನನ್ನ ಟ್ರಾವೆಲಿಂಗ್ಗೆ ಸ್ವಲ್ಪ ಈಸಿ ಆಗ್ತದೆ. ಮತ್ತು ಅದೇ ಥರ ನೀವೇನಾದರೂ ನಮ್ಮ ಚಾನಲಲ್ಲಿ ಏನಾದರೂ ಸ್ಪಾನ್ಸರ್ ಮಾಡೋಂಗಿದ್ರೆ ಸೊ ಮಾಡ್ಬೋದು. ನೀವು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಅಮೌಂಟಲ್ಲಿ ನಾನು ನಿಮ್ಮ ಕಂಪ್ನಿನ ವಿಡಿಯೋ ಮಧ್ಯದಲ್ಲಿ ಇವಾಗ ಇಂಡಿಯಾದಿಂದ ಚೈನಾ ಹೋಗಬೇಕು ಅಂತ ಆಸೆ ಇದ್ದಿದ್ದು ನನಗೆ. ಸೊ ನನ್ನ ವೀಸಾ ಬಂದು 4 ತಿಂಗಳಾದರೆ ಆಗ್ತಾಯಿದೆ, ಸುಮಾರು 6 ತಿಂಗಳಾದರೆ ಆಗಿರಬೇಕು. ವೀಸಾ ಬಂದು 4.5 ತಿಂಗಳಾದರೆ ಆಗ್ತಾಯಿದೆ. ಸೊ 1.5 ತಿಂಗಳು ನಾನು ಜರ್ನಿ ಮಾಡಿ ಚೈನಾ ಅವರೇನಾದರೂ ನನಗೆ ಅಲೋ ಮಾಡಿದ್ರೆ ಸೊ ಚೈನಾ ಕೂಡ ಹೋಗೋ ಸಾಧ್ಯತೆಗಳಾದರೆ ಇದೆ. ಸೊ ಅಲ್ಲಿನ ಕಲ್ಚರ್ ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ. ಸೊ ನನ್ನ ಮೇಯ್ನ್ ಪ್ಯಾಷನ್ ಇದರಲ್ಲೇ ಇರೋದು. 1-2 ತಿಂಗಳಿಂದ ಟ್ರಾವೆಲಿಂಗ್ ಮಾಡಿಲ್ದಿರೋ ಕಾರಣದಿಂದ ನನ್ನ ಬ್ರೈನೇ ಒಂದು ಇದಾಗ್ತಾಯಿದೆ, ಒಂದು ಟ್ರಿಗರ್ ಮಾಡ್ತಾಯಿದೆ. ಸೊ ನನಗೆ ಆಸೆ ಏನಪ್ಪ ಅಂತ ಹೇಳಿದ್ರೆ ಔಟ್ಸೈಡೇ ಮಲಗಬೇಕು, ಒಂದು ಕ್ಯಾಂಪಿಂಗ್ ಆದರೆ ಮಾಡಬೇಕು. ನನ್ನ ಹಣೆ ಬರಹದಲ್ಲಿ ಬರೆದು ಬಿಟ್ಟಿದೆ, ಟ್ರಾವೆಲಿಂಗ್ ಮಾಡಲೇಬೇಕು ನೀನು ಸಾಯೋವರೆಗೂ ಅಂತ ಹೇಳಿಬಿಟ್ಟು. ಸೊ ಗೊತ್ತಿಲ್ಲ ಎಷ್ಟು ವರ್ಷಗಳು ನಾನು ಇದೇ ಟ್ರಾವೆಲಿಂಗಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಕೂಡ ಈ ಟ್ರಾವೆಲಿಂಗ್ ಅಂತೂ ನಿಲ್ಸಕ್ಕೆ ಹೋಗೋಲ್ಲ. ಸೊ ಭೈರವನ ರಾಣಿನ ಚೆನ್ನಾಗಿ ನೋಡ್ಕೊತೀನಿ ನಾನು, ಅದು ನನ್ನ ಜವಾಬ್ದಾರಿ. ಸೊ ಅವ್ರ ಜೊತೆ ಇಲ್ದೇ ಇರ್ಬೋದು ನಾನು, ಬಟ್
ಅವ್ರನ್ನ ಮಾತ್ರ ಪ್ರತಿ ನಿಮಿಷನೂ ಚೆನ್ನಾಗಿ ನೋಡ್ಕೊತೀನಿ. ಅವ್ರಿಗೆಲ್ಲನೂ ಪ್ಲ್ಯಾನ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 40 ದಿನ ಆದರೆ ನನಗೆ 20 ದಿನ ಆದರೆ ಟೈಮ್ ಬೇಕು. ಸೊ ಈ 20 ದಿನದಲ್ಲಿ ನಾನು ಎಲ್ಲ ಸಿದ್ಧತೆಗಳು ಮಾಡ್ಕೊತೀನಿ. ಸೊ ಈ ತುಂಬ ಕ್ರಿಟಿಕಲ್ ಆಗಿರ್ತದೆ. ಬೆಂಗಳೂರಿಂದ ಭೂತಾನ್ಗೆ ಹೋಗಬೇಕು ಅಂತ ಹೇಳಿದರೆ ಇಲ್ಲಿಲ್ಲ, ಭೂತಾನ್ ಅನ್ನೋದು ಬೇರೆ ದೇಶ. ಸೊ ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಭೂತಾನ್ ನಮ್ಮ ದೇಶ ಬಿಟ್ಟು ಇನ್ನೊಂದು ನೇಪಾಳ ದೇಶ ಭೂತಾನ್ಗಾದರೆ ಹೋಗಬೇಕು. ಸೊ ಅಲ್ಲಿನ ಜನ ಯಾವ ಥರ ಇರ್ತಾರೋ, ಮತ್ತೆ ನಾನು ರಿಟರ್ನ್ ಬರ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಜರ್ನಿ ಮಾಡಬೇಕು. ನನ್ನ ಬ್ರೈನಲ್ಲಿ ಇಲ್ಲಿ ಬರೆದ್ಬಿಟ್ಟಿದೆ ಟ್ರಾವೆಲಿಂಗ್ ಮಾಡಬೇಕು ಅಂತ. ಸೊ ಪ್ಯಾಷನ್ ಅದು. ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರೂ ನಿಮ್ಮ ಪ್ಯಾಷನನ್ನು ನೀವು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ನಾನು ಹೇಳಿಬಿಟ್ಟಿದ್ದೀನಿ ನೋಡಿ. ಇವಾಗ ಡಾಕ್ಟರ್ ಬ್ರೋಗೆ ಟ್ರಾವೆಲಿಂಗ್ ಅಂದರೆ ಇಷ್ಟ. ಅವರು ಲಕ್ಷಗಳು ದುಡಿತಾ ಇದ್ದಾರೆ ಇವಾಗ, ಗೋಪ್ರವಾಸ ಕಂಪ್ನಿನ ಇಟ್ಕೊಂಡು. ಒಳ್ಳೆ ಟ್ರಾವೆಲರ್ ಅವರು. ಸೊ ಅವರು ಟ್ರಾವೆಲಿಂಗ್ ಬಿಟ್ಬಿಟ್ಟು ದುಡಿಬೋದು. ಆದರೆ ಅವ್ರು ಮಾಡಿ ಅಂತೇಳಿ ನೋಡೋಣ, ಅವ್ರ ಕೈಯಲ್ಲಿ ಆಗಲ್ಲ, 100% ಆಗಲ್ಲ. ಯಾಕಂತ ಹೇಳಿದರೆ ಅವ್ರ ಪ್ಯಾಷನ್ ಅದು. ನೀವು 100 ಕೋಟಿ ಕೊಡ್ತೀನಿ ಅಂದರೆ ಕೂಡ ಅವರು ಟ್ರಾವೆಲಿಂಗನ್ನು ನಿಲ್ಲಿಸಲ್ಲ. ನೀವು 100 ಕೋಟಿ ಕೊಡ್ತೀರ ಅಂತ ಹೇಳಿದರೆ ಕೂಡ ಡಾಕ್ಟರ್ ಬ್ರೋ ಟ್ರಾವೆಲಿಂಗ್ ಅಂತ ನಿಲ್ಲಿಸಲ್ಲ. ಅವ್ರದ್ದು 20,000 ಫಾಲೋವರ್ಸ್ ಇರಬೇಕಾದ್ರೆ ನಾನು ಅವ್ರ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಹಳೇ ಸಬ್ಸ್ಕ್ರೈಬರ್. ನಾನು ಪ್ರತಿ ವೀಡಿಯೋ ನೋಡಿಬಿಟ್ಟಿದ್ದೀನಿ. ಅವ್ರು ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು 150 ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತಾನೆ, ಲಾಂಗ್ ವೀಡಿಯೋ ಫಾರ್ಮೇಟ್ಸು. ಐ ಆಮ್ ನಾಟ್ ಶೋರ್, ಒಂದು 200 ಒಳಗಡೆನೇ ಇರ್ಬೋದು. ಸೊ ಎಲ್ಲ ವೀಡಿಯೋಸನ್ನು ನೋಡಿದ್ದೀನಿ ನಾನು, ಪ್ರತಿ ವೀಡಿಯೋಸನ್ನು ನೋಡಿದ್ದೀನಿ. ಸೊ ಆ ಥರ ನಾನು ಕೂಡ ಅಷ್ಟೇ. ನನ್ನ ಪ್ಯಾಷನ್ ಅದು. ಅನ್ಕೋಬೋದು ಡಾಕ್ಟರ್ ಬ್ರೋನೇ ಏನೋ ನಿಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು. ಸೊ ಹೌದು, ಒಂದು ಲೆಕ್ಕದಲ್ಲಿ ಅವರೇ ನನಗೆ ಒಂದು ಇನ್ಸ್ಪಿರೇಷನು. ಬಟ್ ನಾನು ಯಾವತ್ತೂ ಅವ್ರನ್ನ ಇನ್ಸ್ಪಿರೇಷನಾಗಿ ಇಟ್ಕೊಳ್ತೀನಿ, ಯಾವತ್ತೂ ಅವ್ರನ್ನ ಕಾಪಿ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಡೈಲಾಗನ್ನು ನಮಸ್ಕಾರ ದೇವರು ಅಂತ ಪ್ರತಿ ವೀಡಿಯೋದಲ್ಲಾದರೆ ಹೇಳ್ತಾ ಇದೆ ಸ್ಟಾರ್ಟಿಂಗಲ್ಲಿ. ಸೊ ಅದು ನನಗೇನೂ ಇಷ್ಟ ಆಗಿಲ್ಲ. ಅವರು ಒಂದು ಅವ್ರಿಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನಮಸ್ಕಾರ ಐ ಆಮ್ ಇನ್ಫಿನಿಟಿ ಫ್ಯಾಮಿಲಿ ಅಂತ ಸ್ಟಾರ್ಟ್ ಆದರೆ ಮಾಡ್ತೀನಿ. ಸೊ ಈ ಸಣ್ಣ ಒಂದು ಹುಡುಗನ ಕನಸು ನಿಮ್ಮ ಕೈಯಲ್ಲಾದರೆ ಇದೆ. ಸೊ ನೀವು ನಮ್ಮ ವೀಡಿಯೋಸನ್ನ ಪ್ರತಿದಿನ ನೋಡಿ. ಈ 21 ದಿನ ನನಗೆ ಗೋಲ್ಡನ್ ಡೇಸು. ಸೊ ಈ 21 ದಿನ ವೀಡಿಯೋಸ್ ಚೆನ್ನಾಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ಒಳ್ಳೆ ಸಕ್ಸಸ್ ಆದರೆ ಮಾಡ್ತೀನಿ. ಒಳ್ಳೆ ಪ್ಲೇಸಸ್ ಬಗ್ಗೆ ಹೋಗಿ ಅಲ್ಲಿನ ಸಂಪ್ರದಾಯಗಳು, ಅಲ್ಲಿನ ಜನರು ಯಾವ ಥರ ಇರ್ತಾರೆ, ಅಲ್ಲಿನ ತಿಂಡಿ ತಿನಿಸುಗಳೇನು ಎಲ್ಲನೂ ನಿಮಗೆ ತೋರಿಸ್ತಕ್ಕಂತಹ ಒಂದು ಪ್ರಯತ್ನ ಆದರೆ ಮಾಡ್ತೀನಿ ನಾನು. ಸೊ ಸುಮಾರು ವೀಡಿಯೋ ಸ್ಟಾರ್ಟ್ ಮಾಡಿ 7 ನಿಮಿಷ ಆದರೆ ಆಗ್ತಾಯಿದೆ. ಸೊ ಈ 7 ನಿಮಿಷದಲ್ಲಿ ಏನೋ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಆದರೆ ನಿಮ್ಗೆ ಕೊಟ್ಟಿದ್ದೀನಿ ಅನಿಸ್ತಾ ಇದೆ. ನನಗೆ ಆಗ್ತಾಯಿಲ್ಲ ಗುರು, ನಿದ್ದೆನೇ ಬರ್ತಾಯಿಲ್ಲ. ಸುಮಾರು 2 ತಿಂಗಳಿಂದ ಸರಿಯಾಗಿ ನಿದ್ದೆನೇ ಬರ್ತಾಯಿಲ್ಲ ನನಗೆ. ಸೊ ಈ ಒಂದು ಜರ್ನಿದಲ್ಲಿ ಭೈರವನ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ರಾಣಿನ ಯಾರಿಗಾದ್ರೂ ಅಡಾಪ್ಟೇಷನ್ ಕೊಟ್ಬಿಡೋಣ, ಭೈರವನ್ ಕರ್ಕೊಂಡು ಹೋಗೋಣ ಈ ಜರ್ನಿದಲ್ಲಿ ಅಂದ್ಕೊಂಡಿದ್ದೆ. ಸೊ ಕೊಟ್ಟರೆ ಇಬ್ಬರನ್ನೂ ಅಡಾಪ್ಟೇಷನ್ ಕೊಡಬೇಕು ಅಂದ್ಕೊಂಡಿದ್ದೆ. ಸೊ ಯಾರು ಇಬ್ಬರನ್ನೂ ತಗೊಂಡ್ರೆ ಒಂದು ರಾಣಿನ ಮಾತ್ರ ತಗೊತಾರೆ ಅಷ್ಟೇ. ಭೈರವ ರಾಣಿನ ಇಬ್ಬರನ್ನೂ ಯಾರೂ ತಗೊಳ್ಳಲ್ಲ. ಆ ಥರ ಯಾವುದಾದ್ರೂ ಒಳ್ಳೆ ಫ್ಯಾಮ್ಲಿ ಏನಾದರೂ ಇದ್ದರೆ ನೋಡಿ ಭೈರವ ರಾಣಿನ ಕೊಡ್ತೀನಿ. ಸೊ ಯಾಕಂತ ಹೇಳಿದ್ರೆ ಜೀವನದಲ್ಲಿ ನನಗೆ ಆ ಒಂದು ದಾರಿ ತೋರಿಸಿದೆ ಭೈರವ. ಸೊ ಅವನನ್ನು ಬಿಟ್ಕೊಳ್ಳೋಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಸೊ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹತ್ರ ಚೆನ್ನಾಗಿ ಒಂದು ಫೆಸಿಲಿಟಿ ಇದ್ದು ಎಲ್ಲನೂ ಕರೆಕ್ಟಾಗಿದ್ದರೆ, ಫ್ಯಾಮಿಲಿ ಸಪೋರ್ಟ್ ಎಲ್ಲನೂ ಇದ್ದರೆ ಅವಾಗೇ ಡಾಗ್ಸನ್ನು ಸಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಒಂದು ಡಾಗ್ಸನ್ನು ಸಾಕಕ್ಕೆ ಹೋಗಬೇಡಿ. ಸೊ ಆ ಥರ ನಮ್ಮ ಫ್ಯಾಮಿಲಿ ಮೆಂಬರ್ನ ಇದೇ ಮನೆಯಲ್ಲಿ ಇಟ್ಟು ಅವ್ರ ಜೊತೆ ಒಂದು ಡಾಗ್ಸನ್ನು ನೋಡಿಕೊಂಡು ಇರಿ ಅಂತ ಹೇಳ್ತೀನಿ. ಸೊ ಒಬ್ಬರು ನಮ್ಮ ಫ್ಯಾಮಿಲಿ ಮೆಂಬರೇ ಇಲ್ಲೇ ಜಾಬ್ ಮಾಡಿಕೊಂಡು ಇದೇ ಮನೆಯಲ್ಲಿ ಇರ್ತಾರಂತೆ. ಸೊ ನೋಡಬೇಕು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವರು ಇಲ್ಲೇ ಇದ್ದು ಒಂದು ಜಾಬನ್ನು ಮಾಡಿಕೊಂಡು ಭೈರವ ರಾಣಿನ ನೋಡ್ಕೊತಾರಂತೆ. ಮತ್ತು ನಾನು ಯಾವತ್ತು ರಿಟರ್ನ್ ಬರ್ತೀನೋ ಬ್ಯಾಂಗ್ಳೂರಿಗೆ, ಆವಾಗ ಭೈರವ ರಾಣಿ ಜೊತೆನೇ ಇರ್ತೀನಿ. ಮತ್ತು ಇನ್ನೊಂದು ಕಂಟ್ರಿಗೆ, ನೆಕ್ಸ್ಟು ಶ್ರೀಲಂಕಾ ಇದೆ. ಸೊ ಆ ಥರ ಒಂದು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಭೈರವ ನನಗೆ ಫೀಡಿಂಗ್ ಎಲ್ಲ ಅವರೇ ಮಾಡ್ತಾರೆ ಇನ್ಮೇಲೆ. ಸೊ ಅವರು ಯಾರು ಏನು ಅಂತ ಹೇಳ್ಬಿಟ್ಟು ಮುಂದಿನ ಒಂದು ವೀಡಿಯೋದಲ್ಲಿ ಇಂಟ್ರೊಡ್ಯೂಸ್ ಆದರೆ ಮಾಡ್ತೀನಿ. ಸೊ ನನಗೆ ಏನಪ್ಪ ಅಂತ ಹೇಳಿದರೆ, ನಾನು ಸಾಕೋ ಥರ ಭೈರವ ರಾಣಿನ ಯಾರೂ ನೋಡ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಮ್ಮ ಫ್ಯಾಮಿಲಿ ಮೆಂಬರೇ ಒಂದು ಟ್ರಸ್ಟ್ ಮಾಡಿದ್ದೀನಿ ಅವ್ರು ನೋಡ್ಕೊತಾರೆ ಅಂತ.
ಸೊ ಮುಂದಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಏನು ಅಂತೇಳ್ಬಿಟ್ಟು. ಮತ್ತು ಪ್ರತಿದಿನ ಅಂದರೆ ಟೈಮ್ ಸಿಕ್ಕಾಗ ಒಂದು ಭೈರವರಾಣಿಗೆ ವೀಡಿಯೋ ಕಾಲ್ಸ್ ಮಾಡಿ ಅವ್ರನ್ನಾದರೆ ತೋರಿಸ್ತಾ ಇರ್ತೀನಿ ನಾನು. ಸೊ ನನಗೇನು ಮಾಡೋಕ್ಕಾಗಲ್ಲ, ನನ್ನ ಜೀವನದಲ್ಲಿ ಬ್ರಹ್ಮ ಬರೆದು ಬಿಟ್ಟಿದ್ದಾನೆ, ನೀನು ಟ್ರಾವೆಲಿಂಗ್ ಮಾಡಲೇಬೇಕು ಅಂತೇಳ್ಬಿಟ್ಟು. ಅದೇನೋ ಗುರು, ನಿಮ್ಮ ಜೀವನದಲ್ಲಿ ಏನಾದರೂ ಪ್ಯಾಷನ್ ಇದ್ದರೆ ನೀವು ಎಷ್ಟೇ ರಿಸ್ಕಲ್ಲಿ ಇರಲಿ ನಿಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ. ನಿಮ್ಮ ಏನಾದರೂ ಪ್ರಾಬ್ಲಮ್ಸು, ಏನಾದರೂ ಟೆನ್ಷನ್ಸ್ ಇರಲಿ, ನೀವೊಂದು ಟ್ರಾವೆಲಿಂಗಲ್ಲಿ ಇದ್ದರೆ ಕೂಡ ನಿಮ್ಮ ಜವಾಬ್ದಾರಿಗಳು ಕೂಡ ನೀವು ಬಿಟ್ಬಿಡ್ತೀರಾ. ಆದರೆ ನಿಮ್ಮ ಒಂದು ಪ್ಯಾಷನ್ಗೋಸ್ಕರ ನೀವೇನೇನು ಮಾಡ್ತಾಯಿದ್ರು, ಕೆಲವರು ಸುಮಾರು ಜನ ನಾನು ನೋಡ್ತಾ ಇರ್ತೀನಿ, ಅವ್ರು ಮಾಡ್ತಾಯಿದ್ದ ಕೆಲಸ ಕೂಡ ಬಿಟ್ಬಿಡ್ತಾರೆ ಅವ್ರ ಪ್ಯಾಷನ್ಗೋಸ್ಕರ. ಎಕ್ಸಾಂಪಲು ಟೆಕ್ ಇನ್ ಕನ್ನಡ, ಅವರು ಒಂದು ಇದಾದರೆ ಮಾಡ್ತಾಯಿದ್ರು, ಒಂದು ಮೆಕ್ಯಾನಿಕಲ್ ಇಂಜಿನಿಯರು, ಅವರು ಏನೋ ಜಾಬ್ ಮಾಡ್ತಾಯಿದ್ರು, ಆ ಜಾಬನ್ನು ಕೂಡ ಬಿಟ್ಬಿಟ್ರು ಯೂಟ್ಯೂಬ್ಗೋಸ್ಕರ. ಅದೇ ಥರ ಪ್ರಸಾದ್ ಟೆಕ್ ಇನ್ ತೆಲುಗು ಅಂತ ಒಬ್ಬರು ಇದ್ದಾರೆ, ಅವರು ಕೂಡ ಅಷ್ಟೇ, ಅವ್ರ ಜಾಬ್ಸ್ನೆಲ್ಲ ಬಿಟ್ಟು ಒಂದು ಯೂಟ್ಯೂಬ್ ಆದರೆ ಮಾಡ್ತಾರೆ. ಆ ಥರ ಸುಮಾರು ಜನ ಇದ್ದಾರೆ. ಅವ್ರ ಕೈಲಿ ಇರೋಕ್ಕಾಗಲ್ಲ, ಅಂದರೆ ಆ ಜರ್ನಿಯಿಂದ ಬಂದಿರ್ತಾರೆ. ನಾನು ಇದೇ ಥರ ಇರಬೇಕು, ನಾನು ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಇರ್ತಾರೆ. ಸೊ ಆ ಥರ ಮೈಂಡ್ ಸೆಟ್ ಇರೋರು ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ, ನನ್ನ ಟೆಂಟಲ್ಲಿಂದ ಧೂಳು ಬರ್ತಾಯಿದೆ. ನೋಡಿದೆ ಟೆಂಟನ್ನು, ನಾನು ಕ್ಯಾಂಪಿಂಗ್ ಟೆಂಟ್ ನೋಡಿರ್ತೀರಿ ನೀವು, ಡೆಕತ್ಲೆನ್ದು ಒಂದು ಗೋವಾದಲ್ಲಾದರೆ ಪರ್ಚೇಸ್ ಮಾಡಿದ್ದೆ ನಾನು ಡೆಕತ್ಲೆನಲ್ಲಿ. ಆ ಟೆಂಟಲ್ಲಿಂದ ಧೂಳು ಬರ್ತಾಯಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ನಂದು ಹಳೆ ಟೆಂಟ್ ಕೂಡ ಅಷ್ಟೇ, ಅಲ್ಲಿ ನಮ್ಮ ಕರ್ನಾಟಕ ಆದಮೇಲೆ ಗೋವಾದಲ್ಲಿ ಬಿಸಾಕಿದ್ದೆ ಟೆಂಟನ್ನು, ಹಳೆ ಟೆಂಟು. ಸೊ ಆ ಟೆಂಟ್ ಬಿಸಾಕಬೇಕಾದ್ರೆ ಕೂಡ ನನ್ನ ಕೈಯಲ್ಲಿ ತಟ್ಕೊಳಕ್ಕಾಗಿಲ್ಲ ಗುರು, ಕಣ್ಣಲ್ಲಿ ಫುಲ್ಲು ನೀರು ಬಂದುಬಿಡ್ತು. ಸೊ ಆ ಥರ ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ, ನಾನು ಟೆಂಟನ್ನು ಕ್ಲೀನ್ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಇವಾಗ ವೀಕ್ ಆಫ್ ಇತ್ತು, ಇವತ್ತು ನಂದು ಕೆಲಸ ಮಾಡ್ತಾಯಿದ್ದೀನಿ. ಸೊ ಭೈರವರಾಣಿ ನೋಡ್ಕೊಳ್ಳೋಕ್ಕೋಸ್ಕರ ಕೆಲಸ ಆದರೆ ಮಾಡಿದೆ ನಾನು. ಸೊ ಇನ್ನು ನಾನು ಕಂಪ್ಲೀಟ್ ನನ್ನ ಜೀವನ ಈ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗ್ತದೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮೇ ಡಿಪೆಂಡ್ ಆಗ್ತದೆ. ಸೊ ಇನ್ನು ಜಾಬ್ನಾದರೆ ಇನ್ನು ನಿಲ್ಲಿಸ್ಬೇಕಾಗ್ತದೆ ಇನ್ನೊಂದು 10 ದಿನ. ಸೊ ಇದಾಗಿದ ತಕ್ಷಣವೇ ನಾನು ಒಂದು ಮೈಸೂರಲ್ಲಿ 20ನೇ ತಾರೀಕು ಫ್ಲಾಗ್ ಹೋಸ್ಟಿಂಗ್ ಆದರೆ ಇದೆ. ಅಲ್ಲಿ ಸುಮಾರು ಕ್ರಿಯೇಟರ್ಸ್ ಆದರೆ ಬರ್ತಾರೆ, ಸುಮಾರು ಜನ ಆದರೆ ಬರ್ತಾರೆ ಅಲ್ಲಿಗೆ. ಸೊ ಇವಾಗ ಸುಮಾರು ಒಂದು ಮೊನ್ನೆಯಿಂದ ಪ್ರಿಪ್ರೇಷನ್ ಆದರೆ ಮಾಡ್ತಾಯಿದ್ದೀನಿ, ಈ ಥರ ಮಾಡಬೇಕು ಅಂತ. ಸೊ ಸಕ್ಸಸ್ ಮಾಡ್ತೀನಿ, ನಾನೇನಾದರೂ ನೀವು ಮಾತು ಕೊಟ್ಟರೆ ಪಕ್ಕಾ ಸಕ್ಸಸ್ ಮಾಡ್ತೀನಿ. ಸೊ ನೋಡಿರ್ತೀರ ನೀವು ಎಲ್ಲ ವೀಡಿಯೋಸ್, ನಾನು ಏನಾದರೂ ಚಾಲೆಂಜ್ ಕೊಟ್ಟರೆ ಸಾಮಾನ್ಯವಾಗಿ ಚಾಲೆಂಜ್ ಏನು ಕೊಡೋಲ್ಲ, ಚಾಲೆಂಜ್ ಏನಾದರೂ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಅದ್ರ ಮೇಲೆ ನಿಂತ್ಕೊತೀನಿ. ಸೊ ಕಬ್ಜಾ ಹೇಳ್ತಾ ಇರ್ತಾನೆ, ನಾನು ನೇಪಾಳ ಪಾದಯಾತ್ರೆ ಮಾಡ್ತೀನಿ ಅಂತ. ಸೊ ಕೊನೆಗೆ ನಾನೇ ಮಾಡಿಬಿಡ್ತೀನಿ, ನನಗೆ ಗೊತ್ತಿಲ್ಲ. ಸೊ ವಾಕ್ ಅಂತೂ ಮಾಡಲ್ಲ, ವಾಕ್ ಆ್ಯಂಡ್ ಲಿಫ್ಟು ಟ್ರಾವೆಲ್ ಮಾಡ್ತೀನಿ. ಸೊ ಕಬ್ಜಾ ಯಾವತ್ತೂ ಮಾಡಲ್ಲ, ಅವ್ನು ಹೇಳ್ತಾನೆ ಮಾತಲ್ಲಷ್ಟೇ. ಸೊ ತಪ್ಪದು, ಆ ಥರ ಹೇಳ್ಬಾರ್ದು. ಮಾಡ್ಬೋದು, ಆ ಬ್ರೋ ಕೂಡ ಮಾಡ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಆದರೆ ಕೊಡ್ತೀನಿ, ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಆ ಥರ ನಾನು ಒಂದು ವಾಕ್ ಆ್ಯಂಡ್ ಲಿಫ್ಟ್ ಮಾಡ್ತಾಯಿದ್ದೀನಿ, ನೇಪಾಳು ಭೂತಾನು, ಇಂಡಿಯಾ ನೇಪಾಳ್ ಭೂತಾನ್. ಸೊ ಈ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ, ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಒಂದು ಬ್ರದರ್, ನಿಮ್ಮ ಒಂದು ಮನೆ ಮಗ ಥರ ಒಂದು ಫೀಲ್ ಮಾಡಿ, ಏನು ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಈ ಸಣ್ಣ ವಿಡಿಯೋ ಇಷ್ಟೇ, ಡೇ 1 ಪ್ರಿಪ್ರೇಷನ್ ಇದು. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ.